ಫ್ಲವರ್ ಎಷ್ಟು ಚಂದ ಅರಳ್ಯಾವ ನೋಡ್ರಿ. ಎಷ್ಟು ಮಳೆ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಹೂ ಬಿಡ್ತಾವೆ ಇದಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತು ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಎಲ್ಲರಿಗೂ ಶುಭೋದಯ ಫ್ರೆಂಡ್ಸ್. ಹಾಗೆ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದೆ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿರಿ. ಯಾವ ಥರ ಇವತ್ತು ಏನು ರೂಟೀನ್ ಚಾಲು ಆಗ್ತದೆ ಬೆಳಗ್ಗೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬೆಳ್ಳುಳ್ಳಿ ಖಾರ ಅರಿಬೇಕು ಅಂದ್ಕೊಂಡಿದ್ದೀನಿ ರೀ. ಇವಾಗ ಅದನ್ನು ತೋರಿಸ್ತೀನಿ ರೀ, ನೋಡ್ಕೊಂಡು ಬನ್ನಿರಿ. 10ರಿಂದ 12 ಬೆಳ್ಳುಳ್ಳಿ ತೊಗೋಬೇಕು ಫ್ರೆಂಡ್ಸ್. ನಾನು ಇವಾಗ ಬೆಳ್ಳುಳ್ಳಿ ಖಾರ ಅರಕತ್ತೇನೆ ರೀ. ಹಾಗೆ ಕೆಂಪು ಖಾರ ಒಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಂಡು ಚೆನ್ನಾಗಿ ಹರ್ಕೋಬೇಕು ರೀ. ಹರ್ಕೊಂಡು ನಂತರ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ, ಶೇಂಗಾ ಪೌಡ್ರ್ ಇರ್ತದಲ್ಲ ಅದನ್ನು ಹಾಕ್ಕೊಂಡು ಹರಿದ್ಬಿಟ್ಟು ಚೆಂದ ಒಳ್ಕಲ್ಲ ನಾನು ರೊಟ್ಟಿ ಬಂಡಿ ಮೇಲೇ ಹರಿಯಕತ್ತೇನೆ ರೀ. ಯಾಕಂದ್ರೆ ರೊಟ್ಟಿ ಮಾಡಿದ್ನಲ್ಲ ಬಿಳಿ ಜೋಳ ರೊಟ್ಟಿ ಮಾಡಿದ್ನಲ್ಲ ರೀ, ಹಾಗಾಗಿ ಅದೇ ಬಂಡಿ ಮೇಲೆ ನಾನು ಹರಿಯಕತ್ತೇನೆ ರೀ. ಯಾವ ಥರ ನಾನು ಬೆಳ್ಳುಳ್ಳಿ ಖಾರ ಹರಿಯಕತ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಬೆಳಗ್ಗೆ ರೊಟ್ಟಿ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿ ರೊಟ್ಟಿದಾಗ ಪಲ್ಯ ಹಚ್ಕೊಂಡು ಅದು ಊಟ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕೂಡ ತೋರಿಸಿದ್ರೆ ರೊಟ್ಟಿ ಅದು ಮಾಡ್ಕೊಂಡ್ರಿ. ರೊಟ್ಟಿ ಅದು ಆದ ನಂತರ ಪಲ್ಯ ಮಾಡಿಕೊಂಡು ಇವಾಗ ನಾನು ಪಲ್ಯ ಏನು ಸೋಸಿದ್ನೆಲ್ಲ ಅದು ಹಂಗೆ ಬಿಟ್ಟಿದ್ದೆ. ಇವಾಗ ನೋಡಿರಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ಕಸ ಗುಡ್ಸಕತ್ತೀನಿ ನೋಡಿರಿ. ಇದು ಕಸ ಅದು ಗುಡಿಸಿ ನಾನು ಇವಾಗ ರೊಟ್ಟಿ ಅದು ಮಾಡೀನಿ. ಪಲ್ಯ ಮತ್ತು ಬೆಳ್ಳುಳ್ಳಿ ಖಾರ ಬಿಸಿ ರೊಟ್ಟಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಪಲ್ಯ ಹಚ್ಕೊಂಡು ಕಿಸಿ ಇವಾಗ ನಾನು ಊಟ ಮಾಡ್ತೀನಿ ನೋಡಿರಿ. ಅದು ಕೂಡ ನಾನು ನಿಮ್ಗೆ ಶೇರ್ ಮಾಡೀನಿ ಫ್ರೆಂಡ್ಸ್. ಬಿಸಿಲು ಮೋಡ ಹಾಕತ್ತದ್ರಿ. ಹಂಗಾಗಿಬಿಟ್ಟು ನಾನಿವಾಗ ಫಟ ಅಂತ ಬಟ್ಟೆ ತೊಳೆದು ಹಾಕೀನಿ ರೀ. ಇವತ್ತು ಟೆರೆಸ್ ಮೇಲೆ ತಂದು ಜಲ್ದಿ ಒಣಗ್ತಾವ ಅಂದ್ಬಿಟ್ಟು, ಯಾಕಂದ್ರೆ ಡೈಲಿ ಮಳೆ ಬರಕತ್ತದ್ರಿ. ಅದಕ್ಕೋಸ್ಕರ ಇವಾಗ ಬಟ್ಟೆ ತೊಳೆದು ಹಾಕೀನಿ. ಎಷ್ಟು ಬಿಸಿಲದ ನೋಡ್ರಿ. ಎಷ್ಟು ಬಿಸಿಲು ಇರ್ತದಂದ್ರೆ ಸಾಯಂಕಾಲ ಮಳೆ ಬರ್ತದೆ ಅಂದ್ಕೊಂಡು ಇರ್ಬೇಕು ನೋಡ್ರಿ. ಇಷ್ಟು ಜೋರು ಬಿಸಿಲಿತ್ತು ಅಂದ್ರೆ ಸಾಯಂಕಾಲ ಮಳೆ ಬರ್ತದಂತ ಕನ್ಫರ್ಮ್ ನೋಡಿ ಫ್ರೆಂಡ್ಸ್. ಇವಾಗ ಶಂಖಪುಷ್ಪಿ ಹೂವು ಬಿಡಾಕತ್ತದ್ರಿ ನಮ್ಮ ಗಿಡದಾಗ. ತೋರಿಸ್ತೇನೆ ರೀ ನಿಮ್ಗೆ ನೋಡ್ರಿ. ಅಲ್ಲಿ ಹೂವು ಹಾಕತ್ತವ. ಇಲ್ಲೆಲ್ಲ ಸುತ್ತ ಹೂವು ಬಿಡಾಕತ್ತದ. ಫ್ಲವರ್ ಎಷ್ಟು ಚಂದ ಅರಳ್ಯಾವ ನೋಡ್ರಿ. ಎಷ್ಟು ಮಳೆ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಹೂ ಬಿಡ್ತಾವೆ ಇದಕ್ಕೆ. ಅದಕ್ಕೆ ಹೂವಿನ ಗಿಡ ಅಂತ ಹೇಳ್ತೀವಿ. ಇದು ಕೂಡ ಎಷ್ಟು ಚೆನ್ನಾಗಿ ಆಗ್ಯಾವ ನೋಡ್ರಿ ಹೂ ಹುಲ್ಲ. ನೋಡಿ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟಾವ್ರಿ. ಎಷ್ಟಂದ್ರೆ 10 ಗಂಟೆ ಏನೋ ಆಗಿತ್ತು ಫ್ರೆಂಡ್ಸ್. ಮಾರ್ನಿಂಗ್ ಬೆಳಗ್ಗೆ 10 ಗಂಟೆ ಏನೋ ಆಗಿತ್ತು. ಅವಾಗ ಕರೆಂಟ್ ಹೋಗ್ಯಾವ್ರಿ. ಇನ್ನೂ ಬಂದಿಲ್ಲ. ಇನ್ನೂ ಎಲ್ಲಿ ಏನಾಗ್ಯದನ್ನೋ ಗೊತ್ತಿಲ್ಲ. ಹಾಗಾಗಿ ನಾ 6 o'clock ಈವ್ನಿಂಗ್ ಟೈಮ್ ಬರ್ತಾವ ಅನ್ನಕತ್ತಾರ್ರಿ. ಏನು ಸೆಕೆ ಅಂದ್ರೆ ಸೆಕೆ, ತುಂಬಾ ಬಿಸಿಲು ಜಾಸ್ತಿ ಅದ ರೀ. ಮತ್ತು ಈವ್ನಿಂಗ್ ಟೈಮ್ ಬಂದ್ರೆ ಬರ್ಬೋದು ರೀ ಮಳೆ. ಇವಾಗಂದ್ರೆ ಕಂಟಿನ್ಯೂ ಮಳೆ ಬರಕತ್ತದ್ರಿ ಫ್ರೆಂಡ್ಸ್. ನಾನು ಕಿಟಕಿ ತೆಗೆದು ಕಿಟಕಿ ಹತ್ರ ಕುಂತೀನಿ ನೋಡ್ರಿ. ಇವಾಗ ಮಕ್ಕಳು ಸ್ಕೂಲಿಂದ ಬಂದಾರ್ರಿ. ಈಗ ಅವ್ರಿಗೆ ಏನಾದರೂ ಊಟಕ್ಕೆ ಮಾಡಿಕೊಡ್ಬೇಕು. ಬೆಳಗ್ಗೆ ಚಪಾತಿ ಚಾ ತಿಂದು ಹೋಗ್ಯಾರ ಸ್ಕೂಲಿಗೆ. ಶಾರ್ಟರ್ಡೆ ಅಲ್ರಿ ಇವತ್ತು. ಶಾರ್ಟರ್ಡೆ ಮಾರ್ನಿಂಗ್ ಇತ್ತು ರೀ. ಒಬ್ಬನಿಗೆ 7 o'clock ಇತ್ತು ರೀ ಸ್ಕೂಲು. ಇನ್ನೊಬ್ಬನಿಗೆ 8:40 ಇತ್ತು ರೀ ಸ್ಕೂಲ್. ಹಂಗಾಗಿ ಅವರು ಬೆಳಗ್ಗೆನೇ ಚಪಾತಿ ಚಾ ತಿಂದು ಹೋಗ್ಯಾರ. ಇವಾಗ ಮಾಡ್ಕೊಡ್ಬೇಕ್ರಿ ಮಧ್ಯಾಹ್ನ ಊಟಕ್ಕೆ. ಟೈಮ್ 1 ಗಂಟೆ ಆಗ್ಯದ್ರಿ. ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ. ಮತ್ತು ಬೆಳಗ್ಗೆ ನಾನು ರೊಟ್ಟಿ ಸೊಪ್ಪನ್ನು ಏನು ರಾಜಗಿರಿ ಪಲ್ಯ ಏನಂತಾರೆ ಫ್ರೆಂಡ್ಸ. ನನಗೂ ಅಷ್ಟು ಸೊಪ್ಪಿಂದು ಅದ್ರೊಳಗೆ 2 ನಮೂನೆ ಅದಾವ. ಅದು ಅಷ್ಟೇನು ನನಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತದೆ. ಕಿರ್ಶನ್ ಪಲ್ಯ ಏನು ರಾಜಗಿರಿ ಪಲ್ಯ ಯಾವುದು ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ತದೆ. ಹಂಗಾಗಿಬಿಟ್ಟು ಅದನ್ನು ಪಲ್ಯ ಮಾಡ್ಕೊಂಡಿದ್ದೆ ಬಿಸಿ ರೊಟ್ಟಿ ಒಳಗೆ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಖಾರ ಹರಿದಿದ್ದೆ.
ಹಂಗಾಗಿಬಿಟ್ಟು ನಾ ಯಾವ ಥರ ಅರ್ದಿನ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡೀನಿ. ಬೆಳ್ಳುಳ್ಳಿ ಏನು ಮಾಡಬೇಕು, ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಖಾರ ಬೇಕಾಗ್ತದೆ ಅಷ್ಟು ಖಾರ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನು ಶೇಂಗಾ ಪೌಡ್ರ್ ಹಾಕ್ಕೊಂಡು ನಾನು ಆ ಥರ ಹರ್ದೀನಿ ನೋಡಿರಿ ಫ್ರೆಂಡ್ಸ. ನನಗದು ಫಸ್ಟಿಗೆ ನಿಮ್ಗೆ ವಿಡಿಯೋದಾಗ ಶೇರ್ ಮಾಡೋಕ್ಕಾಗಲಿಲ್ಲ, ಲಾಸ್ಟಲ್ಲಿ ನಾನು ನಿಮ್ಗೆ ತೋರಿಸೀನಿ. ಆ ಥರ ಮಾಡಿ ಬಿಸಿ ರೊಟ್ಟಿ ಒಳಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು, ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಊಟ ಮಾಡ್ಬೇಕ್ರಿ. ತುಂಬಾ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಆ ಥರ ಯಾರೆಲ್ಲ ನೀವು ಮಾಡಿದ್ರಿ ಅನ್ನೋದು, ಊಟ ಮಾಡಿರಿ ಆ ಥರ ಹಾಕ್ಕೊಂಡು ಅಂತ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ನನಗೆ ಫ್ರೆಂಡ್ಸ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಚುಮ್ಮಿ ಅಂದ್ಕೊಂಡ್ರಿ ಇವಾಗ. ಮತ್ತು ಹಾಗೆ ವಿಡಿಯೋ ಲಾಂಗ್ ಆಗ್ತದ್ರಿ, ಹಂಗಾಗಿ ನಾನು ಪಾನಿಪುರಿ ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ. ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋವನ್ನು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಭಾಳ ದಿನ ಆಗಿತ್ತು ರೀ ಪಾನಿಪುರಿ ತಿನ್ಲಾರ್ದು, ಹಂಗಾಗಿ ಮನೆಯಲ್ಲಿ ನಾನು ರೆಡಿಮೇಡ್ ಪೂರಿ ತೊಗೊಂಡಿದ್ದೆ. ಅದಕ್ಕೋಸ್ಕರ ನಾನು ಇವಾಗ ಬಟಾಣಿ ಕುದಿಸೋಕಿಟ್ಟೇನಿ ರೀ. ಹಾಗೆ ನನ್ನ ಮಗ ಸ್ಕೂಲಿಂದ ಬಂದಾನ್ರಿ, ಅವನಿಗೆ ಚಪಾತಿ ಮತ್ತು ಬೆಳ್ಳುಳ್ಳಿ ಖಾರ ಪಲ್ಯ ಊಟ ಮಾಡ್ತೀನಂದ್ರೆ ಅವ್ನಿಗೆ ಹಚ್ಕೊಡಕತ್ತೀನಿ ರೀ ಇವಾಗ ಊಟಕ್ಕೆ ಅವನಿಗೆ. ಫ್ರೆಂಡ್ಸ್, ಇದು ದಾಸವಾಳ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಚಿಗಿತದ, ಎಷ್ಟು ಇದಾಗ್ತದೆ ಅಂದ್ರೆ ನೋಡು, ಅಷ್ಟು ಗಿಡದ ತುಂಬ ನೋಡಿರಿ ಚಿಕ್ಕದೇ ಅದ ಕೂಡ ಮಗ್ಗುಗಳು ಗಿಡದ ತುಂಬ ಹಾಗೆ ಫ್ರೆಂಡ್ಸ್. ಗಿಡ ತಂದುಬಿಟ್ಟು 1 ವರ್ಷ ಆಯಿತು, 2 ಕಡ್ಡಿ ಇತ್ತು ಫ್ರೆಂಡ್ಸ್. ಹಂಗಾಗಿ ಅಮ್ಮವರು ಬೇರೆ ಕಡೆ ಹೋಗಿದ್ರು, ಊರಿಗೆ ಹೋದಾಗ ತೊಗೊಂಬಂದಿದ್ರು. ಆದರೂ ಚಿಕ್ಕದಂದ್ರೂ ಗಿಡದ ತುಂಬ ಮಗ್ಗು ಬಿಡಕತ್ತದ. ತುಂಬಾ ಇಷ್ಟ ಆಯಿತು, ಅದು ಕೂಡ ನಿಮ್ಗೆ ಶೇರ್ ಮಾಡಿದ್ರೆ ತಂದು ಮಾಡಕತ್ತೀನಿ. ಹಾಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.